ಅವರೆಲ್ಲ ಕಷ್ಟಪಟ್ಟು ಬದುಕು ಕಟ್ಕೊಂಡಂತವರು ಸಾಲ ಸೋಲ ಮಾಡಿ ವ್ಯಾಪಾರ ನಡೆಸ್ತಾ ಇದ್ರು. ಆದರೆ ನಿನ್ನೆ ರಾತ್ರಿ ನಡೆದಂತ ಘಟನೆಗೆ ಅವರೆಲ್ಲರ ಬದುಕೆ ಬೀದಿಗೆ ಬಿದ್ದಿದೆ. ಅಣ್ಣ ತಮ್ಮಂದಿರಂತೆ ಬದುಕು ಸಾಗಿಸ್ತಾ ಇದ್ದವರ ನಡುವೆ ಬಿರುಗಾಳಿಯೇ ಬೀಸಿದೆ. ಕಣ್ಣೀರು, ಏನೋ ಮಾಡಲಾಗದ ಅಸಹಾಯಕತೆ, ಯಾರೋ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ರೋಧಿಸೋ ಹೊತ್ತು. ಮಂಡ್ಯದ ನಾಗಮಂಗಲ ಎಷ್ಟು ನಿಗಿನಿಗಿ ಅಂತಿದ್ಯೋ ಅಷ್ಟೇ ರೋಧಿಸುತ್ತಿದೆ. ಕಷ್ಟಪಟ್ಟು ಕಟ್ಟಿಕೊಂಡ ಅನೇಕರ ಬದುಕು ಹೊತ್ತಿ ಉರಿದ ಬೆಂಕಿಯಲ್ಲೇ ಸುಟ್ಟು ಕರಕಲಾಗಿದೆ. ಚಂದ ಕೊಟ್ಟಿದ್ದೆ, ನನ್ನ ಅಂಗಡಿಗೆ ಬೆಂಕಿ ಹಾಕಿಬಿಟ್ರೋ ಸರ್. ಕಿಡಿಗೇಡಿಗಳ ಕೃತ್ಯಕ್ಕೆ ಸುಟ್ಟು ಹೋದ ಪ್ರತಿ ಅಂಗಡಿಗಳ ಹಿಂದೆಯೂ ಒಂದೊಂದು ಕರುಣಾಜನಕ ಕತೆ ಇದೆ. ಈ ದೃಶ್ಯದಲ್ಲಿ ಕಾಣ್ತಿದ್ದಾರಲ್ಲ, ಈತನ ಹೆಸರು ರಿಜ್ವಾನ್. ಸಾಲ ಸೋಲ ಮಾಡಿ ನಾಗಮಂಗಲದಲ್ಲಿ ಗುಜರಿ ಅಂಗಡಿ ನಡೆಸ್ತಾ ಇದ್ರು. ತಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಕಾಡ್ತಿತ್ತು ಅಂತ ನಿನ್ನೆ ಆಸ್ಪತ್ರೆಗೆ ಹೋಗಿದ್ರು. ಬಂದು ನೋಡುವಷ್ಟರಲ್ಲಿ ಇಡೀ ಬದುಕಿಗೆ ಆಸರೆಯಾಗಿದ್ದ ಗುಜರಿ ಅಂಗಡಿ ಸುಟ್ಟು ಕರಕಲಾಗಿದೆ. ನಮ್ಮದು ಭಾವೈಕ್ಯತೆಯ ದೇಶ. ಇದಕ್ಕೆ ಗುಜರಿ ಮಾಲೀಕ ರಿಜ್ವಾನ್ ತಾಜಾ ಉದಾಹರಣೆ. ಅದು ಹೇಗಂದ್ರೆ, ಕೆಲ ದಿನಗಳ ಹಿಂದಷ್ಟೇ ರಿಜ್ವಾನ್ ಹುಡುಗರನ್ನ ಕರೆದು ಗಣಪತಿ ಕೂರಿಸೋದಕ್ಕೆ ಚಂದ ಕೊಟ್ಟಿದ್ರಂತೆ. ಯಾವುದೇ ಗಲಾಟೆ ಮಾಡಿಕೊಳ್ಳದ ಹಾಗೆ ಎಲ್ಲ ಸೇರಿ ಹಬ್ಬ ಮಾಡ್ರಪ್ಪ ಎಂದಿದ್ರಂತೆ. ಆದರೆ ಕಿಡಿಗೇಡಿಗಳ ರಣರಕ್ಕಸ ಕೃತ್ಯಕ್ಕೆ ಅಂಗಡಿಯಲ್ಲಿದ್ದ 8 ರಿಂದ 10 ಲಕ್ಷ ಮೌಲ್ಯದ ಸಾಮಗ್ರಿಗಳು ಬೆಂಕಿ ಪಾಲಾಗಿವೆ. ಈ ಬಗ್ಗೆ TV9 ಜೊತೆಗೆ ಅವಲತ್ತುಕೊಂಡ ರಿಜ್ವಾನ್ ಮುಂದೆ ಬದುಕಿಗೆ ಏನ್ ಮಾಡ್ಲಿ ಸರ್ ಅಂತ ಮಮ್ಮಲ ಮರುಗಿದ್ದಾರೆ. ನನಗೆ ಗೊತ್ತಿಲ್ಲ ಸರ್, ನಮ್ಮ ತಾಯಿಗೆ ಹುಷಾರಿಲ್ಲ. ನಮ್ಮ ತಾಯಿಗೆ ಮೈಸೂರಲ್ಲಿ ಗೋಪಾಲಗೌಡ ನರ್ಸಿಂಗ್ ಅಡ್ಮಿಟ್ ICU ಅವ್ರ ಏನಾಗುತ್ತೆ ಅಂತ ಒಂದು 8 ರಿಂದ 10 ಲಕ್ಷ ರೂಪಾಯಿ ಐಟಮ್ ಇತ್ತು ಸರ್. ಯಾವುದು ಉಳಿದಿಲ್ಲ, ಎಲ್ಲ ಪೂರ್ತಿ ಖತಮಾಗ್ಬಿಟ್ಟಿದೆ ಸರ್. ಯಾವುದಿಲ್ಲ ಸರ್. ನಮ್ಮ ಮನಹಳ್ಳಿಲಿ ಗಣಪತಿ ಕೂರಿಸ್ತಾರೆ ಅಂತ ಬಂದು ಹೇಳಿದ್ದು ನಾನೇ ಖರ್ಚು ಚಂದ ಕೊಟ್ಟೆ ಸರ್. ಹೌದು ಸರ್, ನಾನೇ ಖರ್ಚು ಕೊಟ್ಟೆ ಸರ್. ಹುಡುಗರಿಗೆ ಬದುಕದೆ ಸಣ್ಣ ಪುಟ್ಟ ನಾವು ಕೂಲಿನಲ್ಲಿ ಬದುಕೋರು ನಾವು. ಈ ಮುಂದಕ್ಕೆ ಯಾವ ಥರ ಜೀವನ ನಡೆಸಬೇಕಂತ ಗೊತ್ತಾಗ್ತಲ್ಲ ಸರ್. ಇನ್ನು ರಿಜ್ವಾನ್ಗೆ ಅಂಗಡಿ ಬಾಡಿಗೆಗೆ ಕೊಟ್ಟಿದ್ದ ಶಿವರಾಜ್ ಕೂಡ ಘಟನೆಯನ್ನ ಕಣ್ಣಾರೆ ಕಂಡಿದ್ದಾರೆ. ನನ್ನ ಕಣ್ಣ ಮುಂದೆಯೇ 15 ಜನರ ಗುಂಪು ಬೆಂಕಿ ಹಚ್ಚವು. ಈ ಕೃತ್ಯ ಮಾಡಿರೋದು ಹಿಂದೂಗಳು ಅಲ್ಲ, ಮುಸ್ಲಿಮರು ಅಲ್ಲ, ಅವರು ಕಿಡಿಗೇಡಿಗಳು ಅಂತ ಸಾಮರಸ್ಯ ಮೆರೆದಿದ್ದಾರೆ. ಸುಮಾರು ಒಂದು 15-20 ಜನ ಕಿಡಿಗೇಡಿಗಳು ಸರ್. ಯಾವ ಜಾತಿನೂ ಇಲ್ಲ ಸರ್ ಇವ್ರಿಗೆ. ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಜಾತಿ ಅಲ್ಲ, ಅವ್ರದೇ ಒಂದು ಜಾತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವು ಥರ ಜಾತಿ ಮಾಡೋದು, ಬೆಂಕಿ ಹಚ್ಚೋದು. ನನ್ನ ಕಣ್ಣ ಮುಂದೆಯೇ ಅಂಗಡಿಗೆ ಬೆಂಕಿ ಇಟ್ರು. ಇಲ್ಲಿ ನೋಡಿ, ಅಂಗಡಿ ತುಂಬಾ ಬಟ್ಟೆ, ಒಳ್ಳೆಯದಾಗ್ಲಿ ಅಂತ ಪೂಜೆ. ಇದು ನಾಗಮಂಗಲದಲ್ಲಿರೋ ಸಾಧನಾ ಟೆಕ್ಸ್ಟೈಲ್. ಕಳೆದ 25 ವರ್ಷಗಳಿಂದಲೂ ಸಂತೆ ಬೀದಿಯಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಈಗಿದ್ದ ಅಂಗಡಿಯ ಪರಿಸ್ಥಿತಿ ಅದು ಹೇಗಾಗಿದೆ ನೋಡಿ. ನೋಡಿದ್ರಲ್ಲ, ಲಕಲಕ ಅಂತ ಹೊಳೆಯುತ್ತಿದ್ದ ಅಂಗಡಿ ಸುಟ್ಟು ಕರಕಲಾಗಿದೆ. ಸುಮಾರು 1.5 ಕೋಟಿಗೂ ಹೆಚ್ಚು ಮೌಲ್ಯದ ಬಟ್ಟೆಗಳು ಬೆಂಕಿ ಪಾಲಾಗಿವೆ. ಇನ್ನು ಕಣ್ಣೆದುರಲ್ಲೇ ಅಂಗಡಿ ಹೊತ್ತಿ ಹೊಡೆದಿರೋದು ಮಾಲೀಕ ಭೀಮರಾಜ್ಗೆ ಕಣ್ಣೀರು ತರಿಸಿದೆ. TV9 ಬಳಿ ಅಳಲು ತೋಡಿಕೊಂಡ ಭೀಮರಾಜ್ ರೋಧಿಸಿದ್ದಾರೆ. ನಮ್ಮ ಬದುಕಿಗೆ ಇದ್ದಿದ್ದು ಇದೊಂದು ಆಸರೆ, ನಾವೀಗ ನಿರುದ್ಯೋಗಿ ಆಗಿದ್ದೀವಿ ಅಂತ ಕಣ್ಣೀರು ಸುರಿಸಿದ್ದಾರೆ. ಸರ್ ತುಂಬ ಬಿಗ್ ಲಾಸ್ ನಮಗೆ ಸರ್ ಆಗಿರೋದು. ಯಾಕಂದರೆ ಇದು ಒಂದೇ ಸರ್ ಇನ್ಕಮ್ ಸೋರ್ಸಸ್ ಇದು ನಮ್ಮ ಹತ್ರ, ಇನ್ನೇನು ಇರಲಿಲ್ಲ ಸರ್. ಪ್ಲಸ್ ಸ್ಟಾಪ್ ಇದ್ರು ಸರ್. ಈಗ ನಮ್ಮದು 10 ಜನದ್ದು ಲೈಕ್ ವಿ ಆರ್ ಅನ್ಎಂಪ್ಲಾಯ್ಡ್ ಸರ್. ವಿ ಕಾಂಟ್ ಡೂ, ವಿ ಡೋಂಟ್ ನೋ ಎನಿಥಿಂಗ್ ಸರ್. ಕಿಡಿಗೇಡಿಗಳ ರಣರಕ್ಕಸ ಕೃತ್ಯ ಅದು ಹೇಗಿತ್ತು ಅಂದ್ರೆ, ಶೋರೂಮ್ನಲ್ಲಿದ್ದ ಬೈಕ್ಗಳನ್ನು ಹೊರಗೆಳೆದು ಬೆಂಕಿ ಹಚ್ಚಿದ್ದಾರೆ. ದುಷ್ಕರ್ಮಿಗಳ ಕೃತ್ಯಕ್ಕೆ 7 ಪಲ್ಸರ್ ಬೈಕ್ಗಳು, 1 ಡ್ಯೂಕ್ ಬೈಕ್ ಜಖಂಗೊಂಡಿವೆ. ಬಜಾಜ್ ಶೋರೂಮ್ನಲ್ಲಿ ಒಟ್ಟು 65 ರಿಂದ 70 ಲಕ್ಷ ರೂಪಾಯಿ ನಷ್ಟವಾಗಿದೆ. ನೀವು ನೋಡ್ತಾ ಇರಬಹುದು, ಈ ಒಂದು ಶೋರೂಮ್ ಅನ್ನ ಕಿಡಿಗೇಡಿಗಳು ಈ ಒಂದು ಬಜಾಜ್ ಶೋರೂಮ್ಗೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ನೀವು ನೋಡಿರೋ ದೃಶ್ಯ ನಿಜಕ್ಕೂ ಸಹ ಬೆಚ್ಚಿ ಬೀಳಿಸ್ತದೆ. ಯಾಕಂದರೆ ಆ ಘಟನೆ ನಡೆದಂತಹ ಸ್ಥಳದಿಂದ ಸಾಕಷ್ಟು ದೂರದಲ್ಲಿರುವಂಥ ಈ ಒಂದು ಶೋರೂಮ್ನತ್ತ ಕಿಡಿಗೇಡಿಗಳು ಬಂದಿದ್ದಾರೆ. ಅಂದರೆ ಈ ಹಿಂದೆ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿಕೊಂಡು ಮಾಡಲಾಗಿದೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಪೊಲೀಸರ ವಿರುದ್ಧ ಸ್ಥಳೀಯ ಮಹಿಳೆಯರ ಆಕ್ರೋಶ.
ಇನ್ನು ಘಟನೆಯಲ್ಲಿ ಅನೇಕರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಬದ್ರಿಕೊಪ್ಪಲು ಗ್ರಾಮದಲ್ಲಿ ರಾತ್ರಿ ಮನೆ ಮನೆಗೆ ಹೋಗಿ ಯುವಕರನ್ನ ಬಂಧಿಸಿದ್ದಾರಂತೆ. ಈ ಬಗ್ಗೆ ಬಂಧಿತರ ಮನೆಯವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅನಾರೋಗ್ಯ ಇದ್ರು ಬಂದು ಎಳ್ಕೊಂಡು ಹೋದ್ರು ಅಂತ ಅವಲತ್ತುಕೊಂಡಿದ್ದಾರೆ. 1 ಗಂಟೆಲಿ ಬಂದು ನನ್ನ ಮಗನ್ನ ಕರ್ಕೊಂಡು ಹೋಗ್ರೆ ಸರ್. ಬಾಕ್ಲಿ ಕಾಲಲ್ಲಿ ಒದ್ದು ಬೂಟ್ ಕಾಲಲ್ಲಿ ಒಳಗೆ ನುಗ್ಗೋರೆ ಸರ್ ನಮ್ಮ ಮನೆಯೊಳಗೆ. ನನ್ನ ಮಗ ನೋಡಿ ಕೊಡಲಿ ನೋಡಿ ಸರ್. ಹತ್ರ ಮೊನ್ನೆ ದಿವಸ ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬಂದಿರೋ ಚೀಟಿ ಸರ್ ಇದು. ಗಲಾಟೆ ಆಗಿದ ತಕ್ಷಣ ಅವ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ತಪ್ಪಿಸ್ಕೊಂಡು ಬಂದು ಮನೇಲಿ ಇದ್ದವ್ರನ್ನ ಕರ್ಕೊಂಡು ಹೋಗಿ ಹೇಳಿ ಸರ್ 1 ಗಂಟೆ ರಾತ್ರಿ ಕರ್ಕೊಂಡು ಹೋಗ್ತೀರಾ, ಅದೇ ಬೆಳಗ್ಗೆ ಬನ್ನಿ ನಾವೇ ಕಳಿಸ್ಕೊಡ್ತೀವಿ ತಪ್ಪಿದ್ರೆ ಅಂತ ಹೇಳಿದ್ರು. ಇಲ್ಲ CC ಕ್ಯಾಮೆರಾ ಚೆಕ್ ಮಾಡಿ ಕಳಿಸ್ತೀವಿ ಅಂತ ಕರ್ಕೊಂಡು ಹೋದವ್ರು. ಇನ್ನೂ ಏನು ನ್ಯೂಸ್ ಇಲ್ಲ ಸರ್. ಇನ್ನು ಬಂಧಿತ ಆರೋಪಿಗಳ ಪತ್ನಿಯರು ಸಂಬಂಧಿ ಮಹಿಳೆಯರು ರಾತ್ರಿ ರಂಪಾಟ ಮಾಡಿದ್ದಾರೆ. ನಾವು ಈ ಊರವರಲ್ಲ, ಬೇಕಿದ್ರೆ ಆಧಾರ್ ಕಾರ್ಡ್ ಇದೆ ಚೆಕ್ ಮಾಡಿ, ನಮ್ಮನ್ನ ಬಸ್ನಿಂದ ಇಳಿಸಿ ಸುಮ್ಮನೆ ನಮ್ಮ ಗಂಡಂದಿರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಬೇರೆ ಊರಿಂದ ಬಂದಿರೋದು, ಸುಮ್ಮನೆ ಬಂದು ಹಿಡ್ಕೊಂಡು ಹೋಗ್ತಾರೆ ನೋಡಿ. ನಮ್ದು ಟಿಕೆಟ್ನು ಐತೆ, ಬಸ್ ಟಿಕೆಟ್ನು ಐತೆ, ತೋರಿಸ್ತೀವಿ. ನಾವು ಇವ್ರವ್ರಲ್ಲ, ನಮ್ಗೆ ಬಸ್ಸಿಂದ ಇಳಿಸ್ಬಿಟ್ಟಿರೋದು. ಸುಮ್ಮನೆ ನಮ್ಮ ಗಂಡನ್ಗೆ ಹಿಡ್ಕೊಂಡು ಹೋಗಾರೆ. ನೋಡಿ ನಮ್ಮ ಊರು ನೋಡಿ, ಐಡೆಂಟಿ ಕಾರ್ಡ್ ಅಡ್ರೆಸ್ ಐತೆ ನೋಡಿ. ನಮ್ಮ ಅದೇನೇ ಇರಲಿ, ಇಷ್ಟು ದಿನ ಶಾಂತಿಯ ಹೂತೋಟದಂತಿದ್ದ ಮಂಡ್ಯದ ನಾಗಮಂಗಲ ನಿಗಿನಿಗೆ ಕೆಂಡವಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಅನೇಕರ ಬದುಕು ಬೀದಿಗೆ ಬಿದ್ದಿದೆ. ರಾಮ್ ಜೊತೆ ಪ್ರಶಾಂತ್, TV9 ಮಂಡ್ಯ.